ನಮಸ್ತೆ ಸರ್ವ ಮಾರ್ನಿಂಗ್. ಇವತ್ ನೋಡಿ ನಾವು ರಾಮದುರ್ಗ ತಾಲೂಕಿನ ಹುಲ್ಕುಂದ ಗ್ರಾಮದಲ್ಲಿದ್ದೀವಿ. ಹುಲ್ಕುಂದ ಗ್ರಾಮದಲ್ಲಿ ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಕೊಡಲಾಗಿತ್ತು. ಕಲ್ಲಪ್ಪಣ್ಣ ಅವರ ಪ್ಲಾಟಿಗೆ ನಾವು ಬಂದಿವಿ. ಕಲ್ಲಪ್ಪಣ್ಣ ಮಳೆಗೋಳಲ್ರಿ, ಕಲ್ಲಪ್ಪಣ್ಣ ಮಳೆಗೋಳ ಅವ್ರ ಪ್ಲಾಟಿಗೆ ಬಂದಿವಿ. ಅವರ ರೈತರು ನಮ್ಮ ಸರ್ವಶ್ರೀ ಕಂಪನಿ ವತಿಯಿಂದ ಯಾವ್ಯಾವ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿದ್ರು ಅಂತೇಳಿ ಒಂದು ವಿಚಾರನ ಇವತ್ತು ನಾವು ಶೇರ್ ಮಾಡ್ತಾ ಇದ್ವಿ. ಸರ್, ಮೊದಲಿಗೆ ನಿಮ್ಮ ಪರಿಚಯ ಹೇಳಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ಕಲ್ಲಪ್ಪ ಮಳೆಗೋಡ್ರು. ಕಲ್ಲಪ್ಪ ಮಳೆಗೋಳ ಸರ್. ಪ್ರಾಪರ್ ಸರ್ ನಿಮ್ದು ಸಂಗಣಿಕೇರಿ. ಪ್ರಾಪರ್ ಬಂದ್ಬಿಟ್ಟು ಸಂಗಣಿಕೇರಿ ಅಂತ. ಸರ್, ನೀವು ಹುಲ್ಕುಂದ ಗ್ರಾಮದಲ್ಲಿ ಇದೇನ್ ತೋಟ ಮಾಡ್ಕೊಂಡಿದ್ರಲ್ಲ, ಯಾರ್ದ್ರಿ? ಮೆನ್ನಿಕೇರಿ ಗೌಡ್ರದ? ಮಣ್ಣಿಕೇರಿ ಗೌಡ್ರದ. ಹಾ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? 2 ವರ್ಷದಿಂದ 3ನೇ ವರ್ಷ ರನ್ನಿಂಗ್. 2 ವರ್ಷದಿಂದ ಈ 3ನೇ ವರ್ಷ ರನ್ನಿಂಗ್ ಸರ್. ಅವ್ರದ್ದು ಸ್ವಂತ ಹೊಲನು ಐತಿ ಅಲ್ಲಿ. ಹಾ ಸರ್, ಸ್ವಂತ ಹೊಲನು ಐತಿ. ಇವತ್ತ ಈಗ ಸ್ಟಾರ್ಟಿಂಗ್ ನೀವು ಈಗ ಬಂದಕ್ಕಲೆ ಅರಿಶಿನ ಇದು ಫಸ್ಟ್ ಟೈಮ್ ಹಾಕಿರಿ ಹುಲ್ಕುಂದ ಗ್ರಾಮದೊಳಗ? ಇದು ಎರಡನೇ ಅರಿಶಿನ ಬೆಳೆದಿದ್ರಿ? ಇದು 2ನೇ ಸರಿ ಬೆಳಿತಾ ಇರೋದು ಹುಲ್ಕುಂದೊಳಗನ 2ನೇ ಸರಿ ಬೆಳಿತಾ ಇರೋದು. ಇದು 2ನೇ ಸಲ ನೀವು 2ನೇ ವರ್ಷ ಬೆಳಿತಾ ಇರೋದು. 2ನೇ ವರ್ಷ ಬೆಳಿತಾ ಇದ್ದೀರಾ ಸರ್. ಇದಕ್ಕಿಂತ ಮುಂಚೆ ಹೋದ ವರ್ಷನು ಅದು ಅವಾಗನು ಅರಿಶಿನ ಪ್ಲಾಟ್ ಐತೆ ಸರ್? 4.5 ಎಕರೆ ಹೋದ ವರ್ಷ ಇಲ್ಲೇ ಇದೇ ಏರಿಯಾದಾಗ ಬೆಳೆದಿದ್ದು. ನಾನ್ ನೋಡಿನ್ರಿ. ನೋಡಿ ಏನ್ ಮಾಡೀನಿ, ನಮ್ ಸಿದ್ದು ಸರ್ ಕಡೆ ಕೇಳ್ಕೊಂಡ ಇವ್ರಿಗೆ ಮಾಹಿತಿ ಹೇಳ್ಬೇಕೈತೆ. ಒಂದ್ ಟೈಮ್ ಭೇಟಿ ಇವ್ರೇ ಅಂದ್ರು ಮಾಡೋನ್ರಿ. ತಿಮ್ಮಣ್ಣ ಮಿರ್ಜಿ ಅವ್ರ ಕಡೆಯಿಂದ ನಮ್ಮ ಸರ್ವಶ್ರೀ ಕಂಪನಿ ನಿಮಗ್ ಪರಿಚಯ. ಅದು ಒಮ್ಮೆ ಕಲಾಪನಾರ್ಗಿ ಇವ್ರ ಹೇಳ್ಯಾರ, ನಮ್ ಸರ್ ಒಬ್ರದಾರ ಕರೆಸ್ತನು ಒಂದ್ ಸ್ವಲ್ಪ 1 ಎಕರೆ ಮಾಡ್ರಿ ಮುದೋಳದವ್ರ. ಒಂದು ಆರ್ಗ್ಯಾನಿಕ್ ಅಷ್ಟ ಪರ್ಪಸ್, ಕೆಮಿಕಲ್ ವಿತ್ ಆರ್ಗ್ಯಾನಿಕ್ ಅಂತ ಹೇಳಿನಿ ಅವ್ರಿಗೆ. ಅವರು ಆರ್ಗ್ಯಾನಿಕ್ ಬ್ಯಾಡ, ಕೆಮಿಕಲ್ ಮಾಡೋಣ ಅಂತೇಳಿ ಕರ್ಸ ನಾನು ಭೇಟಿ ಮಾಡ್ಸಿನ್ರಿ. ಕೆಮಿಕಲ್ ಆರ್ಗ್ಯಾನಿಕ್ ಎರಡು ಬ್ಯಾಲೆನ್ಸ್ ಮಾಡಿ ಕೊಟ್ಟಿದಾರ ಅಂತೇಳಿ ಇವರು ನಮ್ಮ ರೈತರು ಹೇಳ್ತಾ ಇದಾರೆ. ನಿಜವಾಗ್ಲೂ ಸರ್ ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ನಮ್ದ ಈ ಭಾಗದೊಳಗ ಅರಿಶಿನ ಬೆಳೆ ಸ್ವಲ್ಪ ಕಡಿಮೆ, ಅರಿಶಿನ ಹಾಕೋದು ಬಹಳ ವಿರಳ. ಹುಲ್ಕುಂದ ಏರಿಯಾದಾಗ ಹುಲ್ಕುಂದ ಭಾಗದೊಳಗ ಕಡಿಮೆ. ನಿಜವಾಗ್ಲೂ ಸರ್ ಅರಿಶಿನ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೋದ ವರ್ಷಕ್ಕೆ ಇದಕ್ಕೆ ಡಿಫ್ರೆನ್ಸ್ ಕೇಳ. ಹೋದ ವರ್ಷ ನೀವು ಅರಿಶಿನ ಮಾಡಿದಾಗ ಅರಿಶಿನ ಯಾವ ಟೈಪ್ ಇತ್ತು ಸರ್? ಈಗ ನಮ್ಮ ಸರ್ವಶ್ರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ ಉಪಯೋಗ ಮಾಡಿದ್ಮೇಲೆ ಬದಲಾವಣೆ ಏನ್ ಚೇಂಜಸ್ ಅನ್ಸಾತೈತಿ ಸರ್? ಚೇಂಜ್ ಬಾಳ ಆಗಿದ್ದಾರೆ. ಆದ್ರ ನಾನು ಸರ್ ಒಂದೇ ಚಾಲೆಂಜ್ ಮಾಡಿಟ್ಟಿನಿ. ಯಾಕಂದ್ರ ನಾನು ಸುಮಾರು ವರ್ಷದಿಂದ ಮಾಡ್ಕೊತ ಬಂದೀನಿ. ಆದ್ರ ನನಗೇನು ಅಂದ್ರ ಹೆಚ್ಚಿನ ಇಳುವರಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಬಂದ್ರೆ ಸಾಕು ಸರ್. ನಾ ಇದೇ ಚಾಲೆಂಜ್ ಮಾಡೀನಿ. ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ ಸರ, ನನಗೆ ಹೆಚ್ಚು ಇಳುವರಿ ತರಿಸ್ಕೊಡ್ರಿ. ನೀವು ಹೇಳಿದ್ದಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚು ಮಾಡಿ ತೋರಿಸ್ತಾನ ಅಂತ ಹೇಳಿದ್ರಿ. ಆದ್ರೂ ನಾನು ಇದು ಇನ್ನೂರದ 2 ಪ್ಲಾಟ್ ಇದಾವ್ರಿ. ಅದಕ್ಕಿಂತ ಇದು ಒಂದ್ ಸ್ವಲ್ಪ ನನಗ ಚೆನ್ನಾಗಿದೆ. ಚೆನ್ನಾಗಿ ಅನಿಸಿತ್ತು ಈಗ. ಯಾಕಂದ್ರೆ ಈ ಸರ್ ಹೇಳಿದ್ದನ್ನ ಈ ಪ್ಲಾಟ್ ಅಟ್ಟ ಯೂಸ್ ಮಾಡ್ತಾ ಇದ್ದೀನಿ. ಅದು ನನ್ನ ಸ್ವಂತ ಬುದ್ಧಿಯಿಂದ ಅದ್ರ ಕಡೆ ಪ್ಲಾಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಪ್ಲಾಟ್ಗಳಕ್ಕಿಂತ ಈ ಪ್ಲಾಟ್ ನನಗೆ ಬಹಳ ಇಷ್ಟವಾಗಿದೆ. ಆದ್ರೂ ಅದ್ರ ಅರಿಶಿನ ಟಿಕ್ನೆಸ್ ಆತು, ಮತ್ತ ಬೆಳವಣಿಗೆ ಮತ್ತ ಎಲ್ಲಾದ್ರಿಂದ ನೋಡ್ತನು. ಯಾಕಂದ್ರೆ ಇನ್ನೂ ಆದ್ರೂ ನನಗೆ ಈ ಹೋದ ವರ್ಷ ಇದೇ ಸೀಸನ್ದಾಗೂ ಕೆಲವೊಂದು ರೋಗಗಳು ಬರ್ತಿತ್ತು. ಈ ಗೊಬ್ಬರ ಇದನ್ನ ಯೂಸ್ ಮಾಡೋದ್ರಿಂದ ನನಗೆ ರೋಗ ಇನ್ನೂ ಕಂಡ ಬಂದಿಲ್ಲ. ಅದಕ್ಕೆ ಸರ್ಗಳ ಸಜೆಷನ್ ನನಗೆ ಉತ್ತಮ ಅನಿಸಿದೆ. ಇನ್ನೂ ಅವ್ರ ಮಾರ್ಗದರ್ಶನದಾಗ ಇನ್ನೂ ನಾ ಜಾಸ್ತಿ ಮಾಡ್ಬೇಕು ಅನ್ನೋದು ಆಸೆ ಐತಿ. ಇನ್ನು ಹೆಚ್ಚಿನ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕಂತೇಳಿ ನಮ್ಮ ರೈತರು ಇಷ್ಟಪಡ್ತಾ ಇದಾರೆ. ನಿಜವಾಗ್ಲೂ ಸರ್, ಯಾಕಂದ್ರೆ ಇನ್ನು ಖುಷಿ ವಿಚಾರನ ವ್ಯಕ್ತಪಡಿಸ್ತಾ ಇದಾರೆ. ಯಾಕಂದ್ರೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಎರಡು ಬ್ಯಾಲೆನ್ಸ್ ಮಾಡಿ ಕೊಟ್ಟಿದೀವಿ. ಯಾವ ಟೈಪ್ ಅಂತೇಳಿ ಕಣ್ಣಾರೆ ಕಂಡಿದಂತ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅರಿಶಿನ ತುಂಬಾ ಚೆನ್ನಾಗಿ ಇಳಿತಾ ಇದೆ ಸರ್. ಸರ್, ಇದನ್ನ ಸ್ಟಾರ್ಟಿಂಗ್ ನೀವು ಡ್ರಿಂಚ್ ಕೊಡ್ಬೇಕಾದ್ರೆ ಬಡ್ಡಿಗೆ ನಮ್ಮ ಸರ್ವಶ್ರೀ ಕಂಪನಿ ಪ್ರಾಡಕ್ಟ್ ಕೊಟ್ಟಿದ್ವಲ್ಲ ನಿಮ್ಗೆ, ಯಾವ ಟೈಪ್ ಏನೇನ್ ಮಾಡಿ ಕೊಟ್ರಿ? ನೆನಿ ಎದ್ರೊಳಗೆ ಇಟ್ಕೊಟ್ರಿ? ಸರ್ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಯೂಸ್ ಮಾಡಂತ ಅವ್ರಿಗೆ ಅವರ ಬಂದ್ ಕಸಂದ್ ಎಲ್ಲಾ ಔಷಧ ತಂದ್ ಕೊಟ್ಟು ಕಲಿಸ್ ಕಸಂದ್ 8-10 ದಿವಸ ಇದನ್ನ 15 ದಿವಸ ಇಟ್ ನಂತರ ಇದನ್ನೆಲ್ಲ ಟ್ರಂಚಿಂಗ್ ಮಾಡು, ಬಡ್ಡಿಗೆಲ್ಲ ಟ್ರಂಚಿಂಗ್ ಮಾಡತ್ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಎಲ್ಲ ಚಾಚು ತಪ್ಪದೆ ಮಾಡಿದ್ದು. ಅದು ನನಗೆ ಇಂಪ್ರೂವ್ಮೆಂಟ್ ಅನ್ಸಾಕೈತು. ಇಂಪ್ರೂವ್ಮೆಂಟ್ ಅನ್ಸೋದ್ರಿಂದ ನಾನು ಅವ್ರಿಗೆ ಮತ್ತೆ ಸರ್ ಫೋನ್ ಮಾಡಿ ಹೇಳಿದೆ, ಸರ್ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಒಂದ್ ಸ್ವಲ್ಪ ಕಲರ್ ಬರ್ತಾ ಇಲ್ಲ, ಮತ್ತೆ ಕಲರ್ ಸಲುವಾಗಿ ಹೇಳ್ರಿ ಅಂತ ಹೇಳಿದ್ನಿ. ಮತ್ತೊಂದ್ಸರಿ ಹೇಳಿದಾಗ ಮತ್ತ ಇದನ್ನ ಹೇಳಿದ್ರು ಅವರು, ಟ್ರಂಚಿಂಗ್ ಮತ್ತೊಂದ್ಸರಿ ಟ್ರಂಚಿಂಗ್ ಕೊಡೋದು ಹೇಳಿದ್ರು. ಟ್ರಂಚಿಂಗ್ ಕೊಡೋದು ಸಲ್ಫರ್ 1 kg ಇದನ್ನ ಬಿಡುನು, ಆನಂತರ ಕಲರ್ ಎಲ್ಲ ಚೇಂಜ್ ಆಕೈತೆ ಅಂತ ಹೇಳಿದ್ರು. ಆ ರೀತಿ ಹೇಳಿದಾಗ ನಾನು ಅವ್ರು ಹೇಳಿದ ಪ್ರಕಾರ ಎಲ್ಲ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಲ್ದೆ ಎಲ್ಲ ಮಾಡಿದ್ನಿ. ಆದ್ರೂ ನನಗೆ ಅದು ಸಕ್ಸಸ್ ಅನಿಸ್ತು. ಸಕ್ಸಸ್ ಆಗೈತೆ ಗುರು. ನಿಜವಾಗ್ಲೂ ಸರ್ ತುಂಬಾ ಖುಷಿ ಅನಿಸ್ತಾ ಇದೆ.
ನಿಮ್ದು ಅರಿಶಿನ ಕೂಡ ಚೆನ್ನಾಗಿದೆ, ಯಾವುದೇ ರೀತಿ ರೋಗ ಇಲ್ಲ. ಹ್ಮ್. ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ದಿಂದನೂ ನೀವು ಚಾಚಿ ತಪ್ಪದೆ ನಾವು ಹೇಳಿದ ಪ್ರಕಾರ ಗೋಮೂತ್ರದೊಳಗಡೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ನೆನೆ ಇಟ್ಟು ನಾವು ಹೇಳಿದ ಪ್ರಕಾರ ಫಸ್ಟ್ ಸ್ಟಾರ್ಟಿಂಗ್ ಕೆಮಿಕಲ್ ರಿಚ್ ಕೊಟ್ಟಿದ್ರಲ್ಲ ಒಂದು ಕೆಂಪಲ್ ಸ್ಟಾರ್ಟಿಂಗ್ ಕೆಂಪಲ್ ಸ್ಟಾರ್ಟಿಂಗು ಒಂದು ಕೆಮಿಕಲ್ ರಿಚ್ 1261 ಹಾ ಹಾ ಅದ ಸಲ್ಪರು ನಿಜ 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 ಸರ್. ಇಲ್ಲ ಸರ್, ಮತ್ತೆ 15 ದಿನ ಬಿಟ್ಟು 2ನೇ ಡ್ರಿಂಚ್ ಮಾಡಿ ಗೋಮೂತ್ರದ ಕಳೆ ಇಟ್ಟು ಅದನ್ನ ಮಾಡ್ಯಾರ. ಅದನ್ನ ಮಾಡೋದ್ರಿಂದ ಹಾ. ನನಗ್ ಇನ್ನೊಂದ್ ಏನ್ ಅನ್ಸತ್ತ ಅಂದ್ರೆ ನಮ್ ಮುಗುಳ್ ಕೊಡದಾಗೂ ಮಾಡ್ಸೇನಿ ಅರಿಶಿನ, ಹಾ ಹಾ ಸರ್. ಇಲ್ಲೂ ಮಾಡ್ಸೇನಿ. ಬೆಂಕಿ ರೋಗ ಬರ್ತೈತಿಲ್ಲ ಅದ ಕಡಿಮೆ ಐತಿ. ಓ ಹೋ ಹೋ ಹೋ. ಇದಕ್ಕ ಹೆಚ್ಚ ಇನ್ ಮೇಲ ಬರ್ತೈತಿ ಬೆಂಕಿ ರೋಗ. ಹಾ 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 ಅಂದ್ರೆ ಅದ್ 4 ತಿಂಗಳ ಮೇಲೆ ಬರ್ತೈತಿ ಅದ್ ಬೆಂಕಿ ರೋಗ. ಅದ್ ಅರಿಶಿನ ಇಳಿಯಾಕತ್ತಿಲ್ಲ ಅವ್ರಿ. ಹಾ ಹಾ ಕರೆಕ್ಟ್. ಅದಕ್ಕ ಅದು ಒಂದ್ ಸ್ವಲ್ಪ ಕಡಿಮೆ ಆಕೈತಿ ಅಂತ ನಾವು ಹೋಸಲ ಮುಗುಳ್ ಕೊಡದಾಗ ಅದು ಮಾಡ್ಸಿಲ್ಲ. ಅದು ಈ ಬೆಂಕಿ ರೋಗ ಕರ್ಕೊಳಂಗಿಲ್ಲ, ಎಲ್ಲಿ ದಿಪ್ಪ ಆಗಿಬಿಡ್ತೈತಿ. ಬೆಂಕಿ ರೋಗ ಕರ್ಕೊಳಂಗಿಲ್ಲ. ಮತ್ತೆ ಬಡ್ಯಾಗ ಇದನ್ನು ಸೈಜ್ ದಿಪ್ ಬರ್ತೈತಿ. ಅದೇ 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 ಸರ್, ಚೆನ್ನಾಗಿದೆ ಸರ್. ಇಲ್ಲ ನಿಜವಾಗ್ಲು ರೈತ ಬಾಂಧವರೇ, ಒಂದು ವಿಚಾರನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲಾ ರೈತರು ಆರ್ಗ್ಯಾನಿಕ್ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಉಳಿಬೇಕು, ಬೆಳಿಬೇಕು. ದಯವಿಟ್ಟು ಎಲ್ಲಾ ರೈತರಿಗೂ ಹೇಳ್ತಾ ಇದ್ದೀನಿ, ಮನಿಗೊಂದು ಎಲ್ಲಾರು ಜವಾರಿ ಆಕಳ ಕಟ್ರಿ ಅಂತ ರೈತರಿಗೆ ನಾ ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳತೀನಿ. ಯಾಕಂದ್ರೆ ನಮ್ಗ ಗೋ ಸಂತತಿ ಕುಗ್ಗಿ ಹೊಂಟೈತಿ. ಯಾಕಂದ್ರೆ ಮನಿಗೊಂದು ಎಲ್ಲರೂ ಆಕಳ ಕಟ್ಟಿದ್ರಂದ್ರೆ ಆಕಳು ಗೋಮಾತ್ರದಿಂದ ನಮ್ಮ ಹೊಲ ಬೆಳಿತೈತಿ, ಉತ್ತಮವಾದಂತ ಹಾಲು ಸಿಗ್ತಾವ. ಯಾಕಂದ್ರೆ ನಮ್ಮ ರೈತಗ ಮೊದಲು ಮುಂಚಿತವಾಗಿ ಒಕ್ಕಲ್ತನ ಮಾಡಾಕ ಮನಿ ಒಳಗೆ 2 ಎತ್ತುಗಳು ಬೇಕಂತ ಹೇಳ್ತಿದ್ವಿ. ಎತ್ತುಗಳು, ಕರುಗಳು, ಹೋರಿಗಳಾಗ್ತಾವ. ಮನಿ ಒಳಗ ಆಕಳ ಕಟ್ಟುದ್ರಿಂದ ಸಕಲ ಸೌಭಾಗ್ಯ ಐತೆ ಅಂತೇಳಿ ನಮ್ಮ ಸರ್ವಶ್ರೀ ಕಂಪನಿ ವತಿಯಿಂದ ಎಲ್ಲಾ ರೈತರಿಗೆ ನಾ ಸಂದೇಶ ಕೊಡಾಕ್ತೀನಿ. ಯಾಕಂದ್ರೆ ಸರ್, ನಾವು ಬೇಕಾದಷ್ಟು ಗೊಬ್ಬರ ಔಷಧ ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ನೀವು ರೈತರು ಕೆಲಸನ ಮಾಡ್ಲಿಲ್ಲ ಅಂದ್ರೆ, ಕಳೆ ತೆಗಿಲಿಲ್ಲ ಅಂದ್ರೆ, ಟೈಮ್ ಸರಿಯಾಗಿ ನೀರ್ ಕೊಡ್ಲಿಲ್ಲ ಅಂದ್ರೆ, ಇವತ್ತು ನಾವು 1 ಲಕ್ಷ ರೂಪಾಯಿ ಗೊಬ್ಬರ ಕೊಟ್ಟರು ಕೂಡ ಏನ್ ಮಾಡಕ್ ಆಗಂಗಿಲ್ಲ ಸರ್. ನಿಜವಾಗ್ಲೂ ನಿಮ್ದು ಒಂದು ಬಹಳ ಇದ್ರೊಳಗೆ ಶ್ರಮ ಐತ್ರಿ. ನಾವು ಏನು ಕೊಟ್ರು, ಎಷ್ಟು ತಂದು ನಾವು ಗೊಬ್ಬರ ಹೋಗಿದ್ರು, ನೀವು ಟೈಮ್ ಸರಿಯಾಗಿ ನೀರ್ ಆಗಿರ್ಬೋದು, ಕಳೆ ತೆಗಿದಾಗಿರ್ಬೋದು, ಯಾವ ಟೈಮ್ ಏನ್ ಕೊಡ್ಬೇಕು ನಮ್ಗೆ ಕರೆಕ್ಟ್ ಆಗಿ ಕರೆಸ್ಕೊಂಡು ಫೋನ್ ಹಚ್ಚಿ ಕರೆಕ್ಟ್ ಟೈಮ್ ಎಲ್ಲ ಮೇಂಟೆನೆನ್ಸ್ ಮಾಡೋದು ಬಹಳ ಮುಖ್ಯ. ನಾವು ಫರ್ಟಿಲೈಸರ್ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ ಅಂತೇಳಿ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಮಾರ್ಕೆಟ್ ಮಾಡಬಹುದು. ಅದನ್ನ ನಿಂತು ಮಾಡುವಂತ ರೈತರು, ಯಾಕಂದ್ರೆ ಒಂದ ವಿಚಾರದಾಗ ಹೇಳ್ಬೇಕಂತಂದ್ರೆ ಸರ್, 80% ರೈತಂದ ಕೆಲಸ ಇರ್ತೈತಿ. ಔಷಧ ನೀವು ತಗೊಳ್ತೀರಾ, ನಮ್ ದುಡ್ಡು ಕೊಡ್ತೀರಾ, ಅದ್ ಪ್ರಶ್ನೆ. ಯಾಕಂದ್ರೆ ನೀವು ಹೇಳಿದ ಟೈಮ್ ಸರಿಯಾಗಿ ನಮ್ಮನ್ನ ಕರೆಸ್ಕೊಂಡ್ರಿ. ಮತ್ ಇನ್ನೊಂದು, ನೀವು ರೈತರ ಫೋನ್ ಹಚ್ಚಿದ್ರೆ ನಾವು ಸರ್ವಿಸ್ ಕೊಡ್ತಿರ್ತೀವಿ, ಬೇಕು ಬೇರೆ ಕಡೆ ವಿಸಿಟ್ ಮಾಡ್ತಿರ್ತೀವಿ, ಟೈಮ್ದಾಗ ನೆನಪಾಗ್ತಿರೋದಿಲ್ಲ. ನೀವು ಟೈಮ್ ಸರಿಯಾಗಿ ನಮ್ಮನ್ನ ಕರೆಸ್ಕೊಂಡು ಇದಕ್ಕೆ ಏನ್ ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ಇಂದ ನೀವು ನಮ್ಗೆ ಕರೆಸಿದಿರ.